ಹತ್ಯೆ, ಬರ್ಬರವಾದ ಹತ್ಯೆ ನಡೀತಲ್ಲ, ಆ ಹತ್ಯೆ ಹಿಂದೆ ಲವ್ ಜಿಹಾದ್ ನೆರಳಿದ್ಯಾ? ಲವ್ ಜಿಹಾದ್ ಕೇಸ ಇದು. ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ ಬಿಸಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತು ಹೋಗಿದೆ, ಸರ್ಕಾರದ ವಿರುದ್ಧ ಸಿಡಿದಿದ್ದಾರೆ ಮಾಜಿ ಸಚಿವ ಬಿಸಿ ಪಾಟೀಲ್. ಲವ್ ಜಿಹಾದ್ ಕೇಸ್ ಇದು ಅನ್ನೋ ಮಾತು ಬಹಳ ಸ್ಪಷ್ಟವಾಗಿ ಕೇಳಿ ಬರ್ತಾ ಇದೆ. ಇದೀಗ ಬಿಸಿ ಪಾಟೀಲ್ ಕೂಡ ಸರ್ಕಾರದ ವಿರುದ್ಧ, ಕಾನೂನು ಸುವ್ಯವಸ್ಥೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾವೇರಿಯಲ್ಲಿ ಸ್ವಾತಿ ಎನ್ನುವಂತಹ ನರ್ಸ್ ಹೆಣ್ಣುಮಗಳು ಹತ್ಯೆ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ಬಿಸಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಮರ್ಡರ್ ಲವ್ ಜಿಹಾದ್ ಅಂತೇಳಿ ಮರ್ಡರ್ ಮಾಡಂತ ಯಾರು ಹೇಳೋದಿಲ್ಲ. ಲವ್ ಜಿಹಾದೇ ಇದು. ಯಾಕೆಂದ್ರೆ ಧರ್ಮ ಬೇರೆ ಬೇರೆ ಇದೆ. ಆದರೆ ನಡೆದಂತ ಘಟನೆ ಬಹಳ ವಿಷಾದನೀಯ. ಸ್ವಾತಿ ಅನ್ನೋಂಥ ಹೆಣ್ಮಗಳು ನಮ್ಮ ತಾಲೂಕಿನವರೇ, ನರ್ಸ್ ಕೆಲಸ ಮಾಡ್ಕೊಂಡಿದ್ರು ರಾಣೆಬೆನ್ನೂರಿನಲ್ಲಿ. 3ನೇ ತಾರೀಕು ಮನೆಯಿಂದ ರಾಣೆಬೆನ್ನೂರಿಗೆ ಹೋಗ್ತೀನಿ ಅಂತ ಹೋದವರು ಬಂದಿಲ್ಲ. ತಂದೆ ತಾಯಿ ಇವತ್ತು ಬರ್ಬೋದು, ನಾಳೆ ಬರ್ಬೋದು ಅಂತ ಕಾಯ್ಕೊಂಡಿದ್ರು. ಆದರೆ ಕೊನೆಗೆ ಬಂದಿಲ್ಲ. 7ನೇ ತಾರೀಕು ಅನುಮಾನ ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೀನ್ವೈಲ್ ಹಲಗೇರಿ ಪೊಲೀಸ್ ಸ್ಟೇಷನ್ಲಿ ಒಂದು ಮಿಸ್ಸಿಂಗ್ ಇದು ಡೆಡ್ ಬಾಡಿ ಸಿಕ್ಕಿತ್ತು. ಅದರ ಮೇಲೆ ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಅಂತೇಳಿ ಅವರು ಪ್ರಕರಣವನ್ನ ತಗೊಂಡಿದ್ರು. ಈ ಮಿಸ್ಸಿಂಗ್ ಆದ್ಮೇಲೆ ಇದಕ್ಕೂ ಟ್ಯಾಲಿ ಆದಾಗ ಇದು ಡಿಕ್ಲೇರ್ ಆಯ್ತು. ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಂತಕ ಚಕ್ರವರ್ತಿ ಸುಲಿಬೆಲೆ ಅವರು ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಶ್ರೀಲಕ್ಷ್ಮಿ. ಪ್ರಕರಣಗಳ ಮೇಲೆ ಪ್ರಕರಣಗಳು. ನಿನ್ನೆ ಅಷ್ಟೇ ನಾವು ಸೌಜನ್ಯ ವಿಚಾರ ಮಾತಾಡ್ತಾ ಇದ್ವಿ. ಇವತ್ತು ಮತ್ತೊಂದು ಹೆಣ್ಣು ಮಗಳ ಬರ್ಬರ ಹತ್ಯೆ. ಇದರಲ್ಲಿ ಲವ್ ಜಿಹಾದ್ ನ ಆರೋಪ ಕೇಳಿ ಬರ್ತಾ ಇದೆ. ನಯಾಜ್ ಅನ್ನುವಂತ ಆರೋಪಿ ಪೊಲೀಸರು ಆತನನ್ನ ಹಿಡ್ಕೊಂಡು ಬಂದು ಇವತ್ತು ಬೆಳಗ್ಗೆ ಅಷ್ಟೇ ಸ್ಥಳ ಮಹಜರು ಮಾಡಿದ್ದಾರೆ. ಏನ್ ಹೇಳಕ್ ಬಯಸ್ತೀರಿ ಸರ್? ನಾನು ಆರಂಭದಿಂದಲೂ ಹೇಳ್ತಾ ಇದ್ದೀನಿ, ಇದು ಒಂದು ಅಜೆಂಡಾ ಇಟ್ಕೊಂಡು ಮಾಡುವಂತ ಒಂದು ಪ್ರಯತ್ನ ಏನ್ ನಡೀತಾ ಇದೆಯಲ್ಲ, ಹೆಣ್ಣು ಮಕ್ಕಳನ್ನ ಪ್ರೀತಿಸುವಂತ ನಾಟಕ ಮಾಡೋದು, ಅದಾಗ್ಲೇ ಅವನಿಗೊಂದು ಮದುವೆ ಆಗಿರುತ್ತೆ, ಅವನಿಗೆ ಮಕ್ಕಳು ಇರುತ್ತೆ, ತಾನು ಹೆಣ್ಣು ಮಕ್ಕಳನ್ನ ಪ್ರೀತಿಸ್ತೀನಿ ಅಂತ ಹೇಳೋದು, ಮತ್ತೆ ನನಗೆ ಮದುವೆ ಆಗಿಲ್ಲ ಅಂತ ಹೇಳೋದು, ಆನಂತರ ಅನೇಕ ಬಾರಿ ಹಿಂದೂ ಹುಡುಗರ ಹೆಸರನ್ನ ಹೇಳ್ಕೊಂಡು ಬಂದು ನಮ್ಮ ಹೆಣ್ಮಕ್ಳನ್ನ ಮೋಸ ಮಾಡೋದು, ಈ ಪ್ರಕ್ರಿಯೆ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಅದರ ಒಂದು ಭಾಗವಾಗಿ ಇದು ಕಂಡು ಬಂದಿದೆ ಅಷ್ಟೇ. ನಾನು ಏನ್ ಅನ್ಕೊಳ್ತೀನಿ ಅಂದ್ರೆ, ಈ ನೇಹಾ ಪ್ರಕರಣ ಆದಾಗ್ಲೇ, ಹುಬ್ಬಳ್ಳಿಯ ಪ್ರಕರಣ ಆದಾಗ್ಲೇ ನಮ್ಮ ಸರ್ಕಾರಗಳು ಎಚ್ಚೆತ್ಕೊಂಡು ಇದಕ್ಕೆ ಬೇಕಾಗಿರೋ ರೀತಿಯಲ್ಲಿ ಚಟುವಟಿಕೆಗಳನ್ನ ಮಾಡಿದಿದ್ರೆ ಈ ತರ ಧೈರ್ಯ ಸಾಕಾಗ್ತಿರ್ಲಿಲ್ಲ. ಆದ್ರೆ ಇವ್ರು ಹೇಗಿದ್ದಾರೆ ಅಂತಂದ್ರೆ, ಆ ಪ್ರಕರಣಗಳಿಂದ ಇವರು ಎಚ್ಚೆತ್ಕೊಳ್ಳಲ್ಲ ಮತ್ತು ಅಜೆಂಡಾ ಇಟ್ಕೊಂಡು ಕೆಲಸ ಮಾಡುವಂತ ಕೆಲವು ಮಂದಿ ಈ ತರದ ಪ್ರಯತ್ನ ಮಾಡ್ತಿರ್ತಾರೆ. ಅಲ್ಟಿಮೇಟ್ಲಿ ನಮ್ಮ ಹೆಣ್ಣು ಮಕ್ಕಳನ್ನ ನಾವು ಇದಕ್ಕೆ ಬಲಿಯಾಗಿಸ್ಕೊಳ್ಬೇಕಾದಂತ ಸ್ಥಿತಿ ಬರುತ್ತೆ ಅಂತ ಅನ್ಸುತ್ತೆ ನನಗೆ. ಚಕ್ರವರ್ತಿ ಸುಲಿಬೆಲೆ ಅವರೇ, ಇದನ್ನ ಕಾನೂನಿನ ಆಂಗಲ್ಗೆ ತರೋದು ಹೇಗೆ? ಈಗ ಕಾನೂನಲ್ಲಿ ಅವ್ರಿಗೆ ಈ ಲವ್ ಜಿಹಾದ್ ಅನ್ನೋ ಕಾನ್ಸೆಪ್ಟ್ಗೆ ಏನು ಸ್ಥಾನ ಇಲ್ಲ ಆಸ್ ಆಫ್ ನೌ. ಸೊ ಅದನ್ನ ಕಾನೂನಲ್ಲಿ ಹೇಗೆ ಪ್ರೂವ್ ಮಾಡೋದು ಅಂತ? ಪ್ರೇಮಕ್ಕೆ ಯಾವುದೇ ರೀತಿಯ ಜಾತಿ ಮತ ಪಂಥಗಳ ಭೇದ ಇರಬಾರ್ದು. ಅದನ್ನೇ ನಾನು ಮೊನ್ನೆ ಹೇಳಿದಾಗೆಲ್ಲ ಉರ್ಕೊಂಡ್ಬಿಟ್ರು ಅವ್ರು ಬಹಳ ಬೇಗ. ಆದ್ರೆ ನನಗೊಂದು ಪ್ರಶ್ನೆ ಹೇಳಿ, ಕಾನೂನಲ್ಲಿ ಇಲ್ಲ ಸರಿ, ಆದ್ರೆ ಕಾನೂನಲ್ಲಿ ಒಂದು ಹುಡುಗಿಯನ್ನ ಮೋಸ ಮಾಡಿ ಪ್ರೀತಿಸೋದನ್ನ ಒಪ್ಪಿಕೊಳ್ತಾರಾ? ಅದಕ್ಕಂತೂ ಕಡಿವಾಣ ಹಾಕ್ಲಿಕ್ಕೆ ಆಗೋದಿಲ್ವಾ? ಆ ಹುಡುಗಿಯನ್ನ ಅಕಸ್ಮಾತ್ ಇವನೇನಾದ್ರೂ ತನ್ನ ಹೆಸರನ್ನ ಬದಲಾಯಿಸ್ಕೊಂಡು ಪ್ರೀತಿಸಿದ್ದೆ ಆದ್ರೆ, ನಾನು ಹಿಂದೂ ಅಂತ ಹೇಳ್ಕೊಂಡು ಮೋಸ ಮಾಡಿದ್ದೆ ಆಗಿದ್ರೆ ಅದಕ್ಕೆ ಶಿಕ್ಷೆ ಆಗೋದ್ ಬೇಡವಾ? ಒಬ್ಬ ಗಂಡ ತನ್ನ ಹೆಂಡತಿಯ ಪರ್ಮಿಷನ್ ಇಲ್ಲದೆ ಆಕೆಯೊಡನೆ ಅವನು ತಾನು ಬೇರೆ ಬೇರೆ ಆಕ್ಟಿವಿಟಿಗಳಲ್ಲಿ ನಿರತನಾದ್ರೆ ಅದನ್ನೇ ತಪ್ಪು ಅಂತ ಕರೆಯುವಂತ ಸಂದರ್ಭದಲ್ಲಿ ಒಂದು ಮೋಸ ಮಾಡಿ ಒಂದು ಹೆಣ್ಣು ಮಗಳ ಭಾವನೆಯೊಂದಿಗೆ ಆಟ ಆಡಿ ಅದನ್ನ ಮದುವೆ ಆಗೋದಕ್ಕೆ ನಾವು ತಡಿಲಿಕ್ಕೆ ಸಾಧ್ಯ ಆಗೋದಿಲ್ವಾ? ಉತ್ತರ ಪ್ರದೇಶದಲ್ಲಿ ಇದನ್ನು ತಡಿಬಹುದು ಅಂತಾದ್ರೆ ಕರ್ನಾಟಕದಲ್ಲಿ ಯಾಕಾಗೋದಿಲ್ಲ? ಕಾನೂನಿನಡಿಯಲ್ಲಿ ತರಬೇಕು ಅಂದ್ರೆ ಪ್ರೀತಿಯನ್ನ ನಿಷೇಧಿಸಬೇಕು ಅಂತಲ್ಲ, ಆದ್ರೆ ಪ್ರೀತಿಯ ಹೆಸರಲ್ಲಿ ಇವರು ಮಾಡುವಂತ ಈ ತರದ ವಂಚಕತನವನ್ನ ಇದನ್ನ ತಡಿಬೇಕಲ್ಲ. ಇದು ಹೆಣ್ಮಕ್ಳಿಗೆ ಹಾಕುವಂತ ಅನ್ಯಾಯ ಅಲ್ವಾ? ಇದರ ಕುರಿತಂತೆ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತ ನನಗನ್ಸುತ್ತೆ. ಕರ್ನಾಟಕದಲ್ಲಂತೂ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಸರ್ಕಾರಗಳು, ಈವನ್ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಕೂಡ ಅವ್ರು ಯಾರಾದ್ರೂ ಇಂಥದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋತಾರೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಚಕ್ರವರ್ತಿ ಸುಲಿಬೆಲೆ ಅವರೇ, ಇದು ಹತ್ಯೆ ಆದಾಗ ಮಾತ್ರ ಬಾಯ್ ಬಿಡ್ಕೋತಾರೆ ತಂದೆ ತಾಯಿ. ಪಾಪ ಅವ್ರು ಯಾಕಂದ್ರೆ ಮಗಳನ್ನ ಕಳ್ಕೊಂಡಿರ್ತಾರೆ. ಇದು ಸಾಕಷ್ಟು ಪ್ರಕರಣಗಳಾಗೋಯ್ತು. ಬಟ್ ಸರ್ಕಾರ, ಯಾವುದೇ ಸರ್ಕಾರ, ಬಿಜೆಪಿ ಕಾಂಗ್ರೆಸ್ ಎರಡು, ಅವ್ರು ಯಾರಾದ್ರೂ ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಿದ್ದಾರೆ ಅಥವಾ ನಡೆಸ್ತಾರೆ ಅಂತ ಅನ್ಸುತ್ತಾ? ಶ್ರೀಲಕ್ಷ್ಮಿ ಅವರೇ, ನಾನು ಹೇಳಿದ್ರೆ ನಿಮಗೂ ಬೇಸರ ಆಗ್ಬೋದು, ಸಮಾಜದಲ್ಲಿ ಕೆಲವರು ನನ್ನ ಮೇಲೂ ಬೇಸರ ಮಾಡ್ಕೋಬಹುದು. ಈ ರಾಜಕಾರಣ ಅಂತ ಎಲ್ಲಿಗೆ ಬರುತ್ತಲ್ಲ, ಅದು ಹೊಲಸು ಮಾಡುವುದಕ್ಕೋಸ್ಕರವೇ ಬರೋದು. ನೀವು ನೇಹಾ ಪ್ರಕರಣಕ್ಕೆ ಬಂದಾಗ ಇಡೀ ಹುಬ್ಬಳ್ಳಿ ಒಂದಾಗಿತ್ತು, ಇಡೀ ರಾಜ್ಯ ಒಂದಾಗಿತ್ತು. ನೇಹಾದಂತ ಹೆಣ್ಣು ಮಕ್ಕಳ ಪ್ರಕರಣ ಮತ್ತೊಂದು ನಡಿಬಾರ್ದು ಅಂತ. ಆದ್ರೆ ಆಮೇಲೆ ಏನಾಯ್ತು?
ಅಲ್ಲಿ ಸ್ವತಃ ಅವರ ಮನೆಗಳವರಿಗೆ ಅದು ಪೊಲಿಟಿಕಲ್ ಆಂಗಲ್ ಅದಕ್ಕೆ ಕಂಡು ಬಂದು ಇಲ್ಲ ಇದ್ರಲ್ಲಿ ಏನು ಸಮಸ್ಯೆ ಇಲ್ಲ ಬಿಟ್ಬಿಡಿ ಇದನ್ನ ಅಂತ ಕೇಳ್ಕೊಳ್ಳುವ ಸ್ಥಿತಿಗೆ ಬಂದ್ರು. ತಂದೆ ತಾಯಂದ್ರು ಕೂಡ ಪೊಲಿಟಿಕ್ಸ್ ಅನ್ನೋದು ಎಲ್ಲಾದ್ರೂ ನುಸುಳಿದಾಗ ತಮ್ಮ ಹೆಣ್ಣು ಮಕ್ಕಳ ಸಾವನ್ನು ಕೂಡ ಅವರು ಸೈಡ್ ಲೈನ್ ಮಾಡುವಂತ ಪರಿಸ್ಥಿತಿ ಬಹಳ ಕೆಟ್ಟದ್ದು. ನಾನು ಪೊಲಿಟಿಕ್ಸ್ ನ ವಿಚಾರಕ್ಕೆ ಮಾತ್ರ ಮಾತಾಡ್ತಿದ್ದೀನಿ. ಆದ್ರೆ ಇವತ್ತು ಈಗ ನಮ್ ಕಣ್ಮುಂದೆ ಬಂದಿರುವಂತ ಈ ಪ್ರಕರಣದಲ್ಲಿ ನೋಡಿ, ಆ ಹೆಣ್ಣು ಮಗಳ ಶವ ಸಿಗತ್ತೆ, ಮೊದಲು ಕಾಣೆ ಆಗ್ತಾಳೆ, ಯಾರಿಗೂ ಗೊತ್ತಿಲ್ಲ ಅಂತ ಸುಮ್ನೆ ಆಗ್ತಾರೆ, ಬಾಡಿ ಸಿಗತ್ತೆ, ಬಾಡಿ ಸಿಕ್ಕ ನಂತರ ಆ ಬಾಡಿ ಗುರುತು ಸಿಗ್ಲಿಲ್ಲ ಅಂತ ಅದನ್ನ UDR ಅಂತ ಕರೀತಾರೆ, ಅಂದ್ರೆ ಅನ್ಐಡೆಂಟಿಫೈಡ್ ಡೆತ್ ಅಂತ ಕರೀತಾರೆ. ಆದ್ರೆ ಆ ನಂತರದ ದಿನಗಳಲ್ಲಿ ಅದು ಪೋಸ್ಟ್ ಮಾರ್ಟಮ್ ಆದಾಗ ಮರ್ಡರ್ ಅಂತ ಗೊತ್ತಾಗುತ್ತೆ. ಸರಿ, ಮರ್ಡರ್ ಅಂತ ಗೊತ್ತಾದಾಗ ಆಕ್ಟಿವ್ ಆಗಿ ಕೆಲಸ ಮಾಡಬೇಕಾಗಿರುವಂತ ಆ ಪೊಲೀಸರು ಆ ಹೆಣಕ್ಕೆ ಅಂತ್ಯ ಸಂಸ್ಕಾರ ಮಾಡ್ತಾರೆ, ಏನೂ ಇರೋದಿಲ್ಲ. ಕೊನೆಗೆ ಫೈನಲಿ ಅದ್ರ ಬಗ್ಗೆ ತುಂಬಾ ತೀವ್ರವಾಗಿರುವಂತ ಗಲಾಟೆಗಳು ಎದ್ದಾಗ ಆ ವ್ಯಕ್ತಿ ಹಿಡ್ಕೊಂಡು ಬರ್ತಾರೆ. ಅಕಸ್ಮಾತ್ ಈ ಗಲಾಟೆ ನಡೆದಿರ್ಲಿಲ್ಲ ಅಂತಂದ್ರೆ, ಒಂದಷ್ಟು ಸಂಘಟನೆಗಳು ಬೀದಿಗೆ ಬಂದು ನಿಂತ್ಕೊಂಡಿರ್ಲಿಲ್ಲ ಅಂತಂದಿದ್ರೆ ಏನಾಗಿರ್ತಿತ್ತು? ಆ ನಿಯಾಜ್ ಇವತ್ತು ಆರಾಮಾಗಿರ್ತಿದ್ದ. ಇನ್ನೊಂದು ಹುಡುಗಿನ ನಾನು ಮರಣ ಮಾಡ್ಬೋದು, ಮತ್ತೊಂದು ಮರ್ಡರ್ ಮಾಡ್ಬೋದು ಅಂತ ಅನ್ಕೊಂಡು ಖುಷಿಯಾಗಿರ್ತಿದ್ದ. ಸೊ ಯಾವಾಗ ಇದಕ್ಕೆ ಬೇಕಾಗಿರುವಂತ ತೀವ್ರವಾಗಿರುವಂತ ತನಿಖೆ ನಡೆಯೋದಿಲ್ವೋ ಆಗ್ಲೇ ಈ ತರದ ಸಮಸ್ಯೆ ಆಗೋದು ಅಂತ ನನಗನ್ಸುತ್ತೆ. ಸೊ ಆಮೇಲೆ ಇದು ಬೇರೆ ದಿಕ್ಕನ್ನು ತಗೊಳತ್ತೆ ಕಾಲಕ್ರಮದಲ್ಲಿ. ಇದನ್ನ ಸಮಾಜದ ಒಳಿತು ಅಥವಾ ಹೆಣ್ಮಕ್ಳ ಸುರಕ್ಷತೆಯ ದೃಷ್ಟಿಯಿಂದ ನೋಡೋದ್ರ ಬದಲಾಗಿ ರಾಜಕಾರಣ ಮತ್ತು ಕೋಮುವಾದ ದೃಷ್ಟಿಯಿಂದ ನೋಡಿ ಇದನ್ನ ಒಂದು ನಿಜವಾಗ್ಲೂ ಆಗ್ತಾ ಇರುವಂತ ಒಂದು ಅನ್ಯಾಯವನ್ನ ರಾಜಕೀಯದ ಕಾರ್ಪೆಟ್ ಒಳಗಡೆ ತೂರಿಸಿ ಅದನ್ನ ಅಲ್ಲೇ ಏನೋ ತಿಪ್ಪೆ ಸಾರಿಸೋದು ಅಂತಲ್ಲ, ಹಂಗ ಅದನ್ನ ಸಾಯಿಸುವಂತ ಕೆಲಸ ನಡೀತಾ ಇದೆ. ಇದಕ್ಕೆ ಏನ್ ಮಾಡಬಹುದು ಅಂತ ಹೇಳ್ತೀರಾ ಚಕ್ರವರ್ತಿ ಸುಲಿಬೆಲೆ ಅವರೇ? ಒಂದು ನಾನು ಇತ್ತೀಚೆಗೆ ಹೇಳಿದ ಒಂದು ಹೇಳಿಕೆಯನ್ನು ತುಂಬಾ ವಿವಾದ ಮಾಡಿಸುವಂತ ಪ್ರಯತ್ನ ಮಾಡಿದ್ರು. ಈಗ ನೀವೇ ಹೇಳಿದ್ರಿ, ಈ ತರದೊಂದು ಪ್ರಯತ್ನಕ್ಕೆ ಏನ್ ಮಾಡಬಹುದು? ಈಗ ನೀವು ವ್ಯವಸ್ಥಿತವಾಗಿಯೇ ಇದನ್ನ ಮಾಡ್ತೀರಾ ಅಂತ ನಿಜವಾಗಿದ್ರೆ ನಾನಂತೂ ಅದನ್ನ ಹೌದು ಅಂತ ಹೇಳ್ತೀನಿ. ನಾನು ಇದೇ ಹೋರಾಟದಲ್ಲಿರೋದ್ರಿಂದ, ನಿರಂತರವಾಗಿ ಈ ತರದ ಅನೇಕ ಪ್ರಕರಣಗಳನ್ನು ನೋಡ್ತಾ ಇರೋದ್ರಿಂದ ಇದೇನು ಅಚಾನಕ್ ಆಗಿ ಎಲ್ಲೋ ಒಂದ್ ಆಗ್ಬಿಡತ್ತೆ, ಇದರಲ್ಲಿ ಇದ್ರ ಹಿಂದೆ ಯಾವ ಪಾತ್ರವೂ ಇಲ್ಲ ಅಂತ ಆಗೋದಿಲ್ಲ. ಈಗ ನೋಡಿ, ಮುಸಲ್ಮಾನರಿಗೆ ಅವರ ಜಾತಿಯಲ್ಲಿ, ಅವ್ರ ಮತದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆಯನ್ನು ಕೊರತೆ ಇಲ್ಲ. ಯಾಕೆ ಅವ್ರಿಗೆ ಹಿಂದೂ ಹೆಣ್ಣು ಮಕ್ಕಳ ಪ್ರೀತಿಗೆ ಬೇಕು? ಆಯ್ತು, ಹಿಂದೂ ಹೆಣ್ಣು ಮಕ್ಕಳ ಪ್ರೀತಿಯನ್ನ ನಿಮ್ಮ ಹೆಸರಿನಿಂದಲೇ ಯಾಕೆ ಮಾಡ್ಕೊಳ್ಬಾರ್ದು? ನೀವ್ಯಾಕೆ ಅದಕ್ಕೊಂದು ಹಿಂದೂ ಗಂಡು ಮಗುವಿನ ಹೆಸರನ್ನ ಇಟ್ಕೊಂಡು ನಿಮ್ಮನ್ನ ಪರಿಚಯ ಮಾಡ್ಕೋಬೇಕು? ನೀವ್ಯಾಕೆ ಒಂದು ಹಿಂದೂ ಹುಡುಗನ ಹೆಸರಿನಲ್ಲಿ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅದರ ಮೂಲಕ ಅವ್ರು ಪರಿಚಯ ಮಾಡ್ಕೋಬೇಕು? ನೀವ್ಯಾಕೆ ನಿಮ್ ಕೈಗೆ ಕೆಂಪು ದಾರವನ್ನ ಕಟ್ಕೊಂಡು ಬಂದು ಅಲ್ಲಿ ಬಂದ್ ಮಾಡ್ಬೇಕು? ಹೀಗೆಲ್ಲ ಮಾಡ್ತೀರಾ ಅಂತಂದ್ರೆ ಇದ್ರ ಹಿಂದೆ ಒಂದು ಅಜೆಂಡಾ ಇದೆ ಅಂತ ಅರ್ಥ. ಈ ಅಜೆಂಡಾಗ ಉತ್ತರ ಹೇಗೆ ಕೊಡ್ತೀರಾ ಹೇಳಿ? ಹಿಂದೂಗಳಲ್ಲಿ ಹೇಗಿದ್ರು ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ, ನಾವು ಜನಸಂಖ್ಯೆ ನಿಯಂತ್ರಣದ ಕುರಿತಂತೆ ಯೋಚನೆ ಮಾಡ್ತಾ ಇರುವಾಗ ಹಿಂದೂಗಳು ಕೂಡ ಇದನ್ನು ಮುಕ್ತ ಮಾಡ್ಕೊಳ್ಬೇಕು. ನಾವು ಕೂಡ ಮುಸ್ಲಿಂ ಹೆಣ್ಮಕ್ಳನ್ನ ನಮ್ಮ ಹುಡುಗರು ಮದುವೆ ಆಗ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದ್ರೆ ತಪ್ಪಿಲ್ಲ ಅಂತ ಭಾವಿಸಿದ್ರೆ ಪ್ರೀತಿಗೆ ಯಾಕೆ ಅಡೆತಡೆ? ಎಲ್ರೂ ಮುಕ್ತವಾಗ್ಲಿ. ಒಂದು ಸಲ ಇದು ಯಾವಾಗ ಎಲ್ಲ ದಿಕ್ಕುಗಳಲ್ಲಿ ಹಿಂಗಾಗುತ್ತೋ ಐದರ್ ಇಟ್ ವಿಲ್ ಸ್ಟಾಪ್, ಅಥವಾ ಇದು ಸರ್ವೇ ಸಾಮಾನ್ಯ ಆಗುತ್ತೆ. ಯಾರಿಗೂ ಪ್ರಾಬ್ಲಮ್ ಇರೋದಿಲ್ಲ. ಆಗ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪ್ರಮೇಯ ಇರೋದಿಲ್ಲ, ಮೋಸ ಮಾಡುವಂತ ಪ್ರಮೇಯ ಇರೋದಿಲ್ಲ. ಆಗ್ಲಿ ಅಲ್ಲ ಹಾಗೆ? ಯಾಕೆ ಇದಕ್ಕೋಸ್ಕರ ವಿರೋಧ ಮಾಡಬೇಕು ಅನ್ನೋ ನನ್ನ ಪ್ರಶ್ನೆ. ಹಾಗಾದ್ರೆ ಚಕ್ರವರ್ತಿ ಸುಲಿಬೆಲೆ ಅವರೇ, ನೀವು ಮೊನ್ನೆ ಮಂಗಳೂರಿನಲ್ಲಿ ಮಾಡಿದಂತಹ ಒಂದು ಭಾಷಣದ ತುಣುಕೆ ಇತ್ತಲ್ಲ, ಅಂದ್ರೆ ಈ ಕಾಂಟೆಕ್ಸ್ಟ್ ನಲ್ಲೇ ನೀವು ಹೇಳಿದ್ದ ನಮ್ಮ ಹಿಂದೂ ಹುಡುಗರು ಕೂಡ ಆ ಕಡೆ ನೋಡ್ಲಿ ಅನ್ನೋ ಅರ್ಥದಲ್ಲಿ ಹೇಳಿದ್ದ, ಅಂದ್ರೆ ಹೆಣ್ಮಕ್ಳ ಸುರಕ್ಷತೆಯ ದೃಷ್ಟಿಯಿಂದ ಹೇಳಿದ್ದ, ಅಥವಾ ಏನು, ಅಥವಾ ಒಂದು ಕೌಂಟರ್ ಸ್ಟ್ರಾಟಜಿ ಆಸ್ ಎ ಕಮ್ಯುನಿಟಿ ನಾವು ಮಾಡಬೇಕು ಅನ್ನೋದಿತ್ತ? ಯಾವ ಅರ್ಥದಲ್ಲಿ ಹೇಳಿದ್ದ? ಇಲ್ಲ, ನಾನು ತುಂಬಾ ಸ್ಪಷ್ಟವಾಗಿದ್ದೀನಿ. ಪ್ರೀತಿ ಪ್ರೇಮದಲ್ಲಿ ಜಾತಿ ಮತ ಪಂಥಗಳಿರಬಾರದು. ಯಾವ ಜಾತಿಯವರು ಯಾರನ್ನು ಬೇಕಿದ್ರು ಮದುವೆ ಆಗ್ಬಹುದು ಅಂತ ನೀವೀಗ ಸರ್ವೇ ಸಾಮಾನ್ಯವಾಗಿ ಒಪ್ಪಿಕೊಂಡ ನಂತರ ಅದ್ಯಾಕೆ ಹಿಂದೂ ಹುಡುಗರು ಮುಸ್ಲಿಂ ಹೆಣ್ಮಕ್ಳನ್ನ ಮದುವೆ ಆಗಬಾರ್ದು? ಅದ್ಯಾಕೆ ಹಿಂದೂ ಹುಡುಗರು ಮುಸ್ಲಿಂ ಹೆಣ್ಮಕ್ಳನ್ನ ಪ್ರೀತಿಸಬಾರ್ದು? ಹೀಗೆ ಪ್ರೀತಿಸಿ ಮದುವೆ ಆದ ಹಿಂದೂ ಹುಡುಗರನ್ನ ಮಾತ್ರ ಯಾಕೆ ಹತ್ಯೆ ಮಾಡ್ತೀರಾ? ಅವ್ರನ್ನ ಯಾಕೆ ಮಾತ್ರ ಕೊಲೆ ಮಾಡ್ತೀರಾ ಹುಡ್ಕೊಂಡು? ಆ ಹೆಣ್ಣು ಮಗಳು ಏನಾದ್ರು ಮುಸ್ಲಿಂ ಹೆಣ್ಮಕ್ಳು ಹಿಂದೂ ಹುಡುಗನನ್ನ ಮದುವೆ ಆದ್ರೆ ಅವಳನ್ನ ಮಗುವಾದ ನಂತರವೂ ಕೂಡ ನಿಮ್ ಮನೆಗೆ ಅಂತ ಕರೆಸ್ಕೊಂಡು ಆ ನಂತರ ಅವಳನ್ನ ಕಳಿಸ್ಕೊಳ್ದೆ ಅಲ್ಲಿ ಕೂಡಾಕೋದು ಯಾಕೆ? ಯಾಕೆ ಅಂತಂದ್ರೆ ನಿಮಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಿದೆ, ನಿಮ್ಮ ಹೆಣ್ಣು ಮಕ್ಕಳನ್ನ ಈ ಕಡೆ ಕಳಿಸಬಾರ್ದು, ಆದ್ರೆ ಹಿಂದೂ ಹೆಣ್ಣು ಮಕ್ಕಳನ್ನ ಕರ್ಕೊಳ್ಬೇಕು, ಅವರಿಗೆ 3ನೇದೋ 4ನೇದೋ ಹೆಂಡತಿಯ ಸ್ಥಾನವನ್ನ ಕೊಡಬೇಕು. ಆಮೇಲೆ ಇತ್ತೀಚೆಗೆ ಡಿಪ್ಲೊಮೆಟ್ ಅನ್ನುವಂತ ಸಿನಿಮಾ ಬಂದಿದೆ. ಅಫ್ಕೋರ್ಸ್ ಅದನ್ನ ಅರುಣಬ್ ಅವರು ಕೂಡ ಜಾನ್ ಅಬ್ರಾಹ್ಮನ್ನ ಇಂಟರ್ವ್ಯೂ ಮಾಡಿದ್ನ ನೋಡಿದೆ. ನಾನು ಸಿನಿಮಾ ಕೂಡ ನೋಡ್ಕೊಂಡು ಬಂದೆ. ಹೇಗೆ ಒಂದು ಹೆಣ್ಣು ಮಗಳನ್ನ ಮೋಸಗೊಳಿಸಿ ಕರ್ಕೊಂಡೋಗಿ ಖೈಬರ್ ಪಖ್ತೂನ್ಖ್ವಾದಲ್ಲಿ ಅವಳನ್ನ ಇಟ್ಕೊಂಡು ಅವಳನ್ನ ಅತ್ಯಂತ ಕೆಟ್ಟದಾಗಿ ಐಸಿಸ್ ಟೆರರಿಸ್ಟ್ ಗಳಿಗೆ ಮಾರಾಟ ಮಾಡುವಂತ ಪ್ರಕ್ರಿಯೆ ನಡೆದಿತ್ತಲ್ಲ. ಈ ತರದ ಪ್ರಕ್ರಿಯೆ ಬೇಕು ಅಂತ ನೀವು ನಮ್ಮ ಹೆಣ್ಮಕ್ಳನ್ನ ಆರಿಸ್ಕೊಂಡು ಕರ್ಕೊಂಡು ಹೋಗುವಂತ ಪ್ರಕ್ರಿಯೆ ಇದೆಯಲ್ಲ, ಇದನ್ನ ಹೆಂಗ್ ಒಪ್ಕೊಳ್ಳಿಕ್ ಸಾಧ್ಯ? ನಮ್ಮ ಹೆಣ್ಣು ಮಕ್ಕಳಿಗೆ ಮೌಢ್ಯತನ ಇದೆ, ಒಪ್ಕೊಳ್ತೀನಿ ನಾನು. ಅವ್ರ ಪ್ರೀತಿ ಪ್ರೇಮದಲ್ಲಿ ಕುರುಡಾಗ್ತಾರೆ, ಇದೆಲ್ಲ ಮಾಡಿಬಿಡ್ತಾರೆ. ಹಾಗಿದ್ದ ಮೇಲೆ ನಿಮ್ಮ ಹೆಣ್ಣು ಮಕ್ಕಳು ಈ ಕಡೆ ಮದುವೆ ಆಗೋದನ್ನ ನೀವು ಒಪ್ಕೋಬೇಕಲ್ಲ. ಇದು ಕೌಂಟರ್ ಸ್ಟ್ರಾಟಜಿಯ ಪ್ರಶ್ನೆಯೇ ಅಲ್ಲ, ಇದು ನೇರವಾಗಿರುವಂತ ಚರ್ಚೆ.
ಇದು ಮುಕ್ತವಾಗಿ ಸಮಾಜದಲ್ಲಿ ಚರ್ಚೆಗೆ ಬರಬೇಕು, ಎಲ್ಲರೂ ಕೂಡ ಈ ಕುರಿತಂತೆ ಮಾತನಾಡುವಂತಾಗಬೇಕು ಅಂತ ನನ್ನ ಅಪೇಕ್ಷೆ ಇದೆ ಅಷ್ಟೇ. ಸೊ ದಟ್ ಒಂದೋ ಹಿಂದೂ ಹೆಣ್ಮಕ್ಳು ಉಳಿಬೇಕು, ಇಲ್ಲ ಅಂತಂದ್ರೆ ಹಿಂದೂ ಗಂಡು ಮಕ್ಕಳು ಕೂಡ ಈ ತರದ ಚಿಂತನೆಯನ್ನ ತಮ್ಮದಾಗಿಸ್ಕೊಳ್ಬೇಕು ಅಂತ ನನಗನ್ಸುತ್ತೆ. ದಟ್ಸ್ ವೆರಿ ಕನ್ವಿನ್ಸಿಂಗ್. ಥ್ಯಾಂಕ್ ಯು ಚಕ್ರವರ್ತಿ ಸೂಲಿಬೆಲೆ ಅವರ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡೋದಕ್ಕೆ.